ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಒಂದೇ ಸತ್ಯ ಇರುವುದು. ವಿಪ್ರರು, ತಿಳಿದವರು, ಜ್ಞಾನಿಗಳು ಅದನ್ನು ಬೇರೆ ಬೇರೆ ರೀತಿಯಿಂದ ಬಹುವಾಗಿ ಅದನ್ನು ವಿವರಿಸ್ತಾರೆ. ಅದನ್ನು ಹೇಗೆ ವಿವರಿಸ್ತಾರೆ? ಹಾಗೆ ಒಂದಿದ್ದದ್ದು ಬಹು ಆದದ್ದು ಹೌದಾ? ಹಾಗಾದ್ರೆ ಒಂದಿದ್ದದ್ದು ಬಹು ಆಯ್ತಂತ ಹೇಳಿದ್ರೆ ನಾವು ಎಷ್ಟಾಯ್ತಂತ ಹೇಳುದು? ಒಂದಿದ್ದದ್ದು 2 ಆಯ್ತು, 3 ಆಯ್ತು, 4, 5, 6, 7, 8, 9, 10 ಹೀಗೆ ಉದ್ದಕ್ಕೆ ಹೋಗ್ತದೆ. 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು. ಹೀಗೆ 66 ಕೋಟಿ ರಾಕ್ಷಸರು ಯಾವುದುಂಟು ಅದೆಲ್ಲವೂ ಹೊರಗಿನ ಗಣಗಳು, ಹೊರಗಿನ ಗುಂಪುಗಳು. ಈ ಹೊರಗಿನದನ್ನು ಬಿಟ್ರೆ ಮತ್ತೆ ಒಳಗೆದ್ದು ಮಾತ್ರ ಇರುವುದು. ಯಾಕಂದ್ರೆ ಇದು ಪೂರ್ತಿ ತಪಸ್ಸಿನ ಕತೆ. ದಕ್ಷನ ಮಗಳಾದಂತ ದಾಕ್ಷಾಯಿನಿ ಶಿವನನ್ನು ವರಿಸಿ ಹಿಮಾಲಯದಲ್ಲಿದ್ಲು. ಕೆಳಗೆ ಇಲ್ಲಿ ದಕ್ಷಾದ್ವಾರ ಅಂತ ಮಾಡ್ತಾನೆ. ಹಾಗೆ ತಂದೆಯ ಮನೆಯಲ್ಲಿ ಯಜ್ಞ ಆಗ್ತದೆ, ನಾನು ಹೋಗ್ಬೇಕಂತೇಳಿ ಅವಳು ಬಂದು ಇಲ್ಲಿ ಆದಂತ ಅಪಮಾನದಿಂದಾಗಿ ಯೋಗಾಗ್ನಿಯಲ್ಲಿ ದೇಹವನ್ನು ದಹಿಸಿದ್ಲು. ಶಿವ ಜಟೆಯನ್ನು ನೆಲಕ್ಕೆ ಬಡಿದು ವೀರಭದ್ರ ಮತ್ತೆ ಭದ್ರಕಾಳಿಯರನ್ನು ಸೃಷ್ಟಿಸಿದ. ಹೀಗೆ ಬಂದಂತ ಭದ್ರಕಾಳಿ ದಕ್ಷನ ಶಿರವನ್ನು ಕಡಿದ್ಲು. ಹಾಗೆಯೇ ವೀರಭದ್ರ ಯಜ್ಞಕುಂಡವನ್ನು ಧ್ವಂಸಗೊಳಿಸಿದ. ಯಜ್ಞಕುಂಡ ಧ್ವಂಸಗೊಳ್ಳುವ ಮೊದಲು ಆ ದಾಕ್ಷಾಯಿನಿ ಲಿಂಗ ಶರೀರಿಯಾಗಿ ನಿಂತಳು. ದಾಕ್ಷಾಯಿನಿ ದೇಹ ಭಾವ ಬಿಟ್ಟು ನಿಂತಳು, ಯೋಗಾಗ್ನಿಯಲ್ಲಿ ದಹಿಸಿದ್ಲು ಅಂತ. ಇನ್ನು ಅಂತ ದಾಕ್ಷಾಯಿನಿಯ ಶರೀರವನ್ನು ಶಿವ ಹೆಗಲಲ್ಲಿ ಹಾಕಿಕೊಂಡು ರೋಧಿಸ್ತಾ ಹೋಗುವಂತ ಆ ಚಿತ್ರಣ ಏನುಂಟು, ಇದು ರೋದಯತೀತಿ ರುದ್ರ. ಹಾಗೆ ದಕ್ಷನ ಹಿಂದಿನ ಶಿರದ ಬದಲಿಗೆ ಆಡಿನ ತಲೆಯನ್ನಿಟ್ರು ಅಂತ ಹೇಳಿದ್ರೆ ಮತ್ತೆ ಆ ಸಾಧಕ ತನ್ನನ್ನು ತಾನು ಬಲಿಗೆ ಸಮರ್ಪಿತನಾಗಿ ಇಟ್ಟವ ಅಂತ. ಹೀಗೆ ರೋಧಿಸ್ತಾ ಹೋಗ್ತಾ ಇರುವಂತ ಆ ಶಿವನ ಹೆಗಲ ಮೇಲಿದ್ದಂತ ದಾಕ್ಷಾಯಿನಿಯ ಶವವನ್ನು ವಿಷ್ಣು ಚಕ್ರದ ಮುಖಾಂತರ ಕತ್ತರಿಸ್ತಾನೆ. ಅದು ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗಿರುವಂತ 6 ಚಕ್ರಗಳು ಮತ್ತೆ ಅದರ ದಳಗಳು, ಆ ದಳಗಳಲ್ಲಿ ಹಾಗೆ ಚಕ್ರದ ಕೇಂದ್ರಗಳಲ್ಲಿ ಅದು ಶಕ್ತಿ ಪೀಠವಾಗಿ ನಿಲ್ತದೆ. ಈ ಶಕ್ತಿ ಪೀಠ ಪೂರ್ತಿ ಇಡೀ ಭಾರತದಲ್ಲಿದೆ. ಇನ್ನು ಆ ಭಾರತ ಇಲ್ಲಿ ಭಾವನಾತ್ ರಥಾತೀತಿ ಭಾರತ, ಭಾವನೆಗಳಲ್ಲೇ ನಿರತವಾಗಿರುವುದು ಯಾವುದುಂಟು ಅದು ಈ ಶರೀರ ಭಾರತ. ಸೊ ಇದರ ಒಳಗೆ ಇಟ್ಟ ಅಂತ. ಇನ್ನು ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ, ಯಥಾ ಪಿಂಡಾಂಡೆ ತಥಾ ಅಂಡಾಂಡೆ ಅಂತ ಹೇಳುವಾಗ ಈ ಭಾರತದಲ್ಲಿಯೂ ಇಟ್ಟ. ಇನ್ನು ಶಿವ ಒಬ್ಬನೇ ಹಿಮಾಲಯದಲ್ಲಿ ಹೋಗಿ ಧ್ಯಾನಕ್ಕೆ ಕುಳಿತ, ಸಮಾಧಿ ಸ್ಥಿತಿಯಲ್ಲಿ ಕುಳಿತ. ಈ ಸಮಾಧಿ ಸ್ಥಿತಿಯಲ್ಲಿ ಶಿವ ಕುಳಿತಾಗ ಏನಾಯಿತು? ಶಿವ ತಪಸ್ಸಿನಲ್ಲಿರುವಾಗ ಏನಾಯಿತು? ಆಗ ಯಾವ ಯೋಗಿ ತಪಸ್ಸಿಗೆ ಅಲ್ಲಿ ಕುಳಿತ್ನೋ ಆ ಯೋಗಿಯ ದೇಹ ಭಾವ ಹೋಯ್ತು. ದೇಹ ಭಾವ ಹೋದಾಗ ಈ ಇಡೀ ಶರೀರದಲ್ಲಿ ಒಂದು ಅಗ್ನಿತತ್ವ ಇದೆ. ಅಗ್ನಿತತ್ವ ಮಣಿಪುರ ಚಕ್ರದಿಂದ ಮನೋಮಯ ಕೋಶದಿಂದ ಕಾರ್ಯಾಚರಿಸುವಂಥದ್ದು. ಅಗ್ನಿತತ್ವ ಇಲ್ಲಿ 72,000 ನಾಡಿಗಳ ಮುಖಾಂತರ ಇಡೀ ಶರೀರವನ್ನು ವ್ಯಾಪಿಸಿಕೊಂಡುಂಟು. ಈಗ ಇಡೀ ಶರೀರದಲ್ಲಿ ಅಗ್ನಿಯ ಕ್ರಿಯೆ, ಅಲ್ಲಿ ಉರಿಯುವ ಕ್ರಿಯೆ ನಡೀತಾ ಇದೆ. ಪ್ರತಿ ಒಂದು ಜೀವಕೋಶಗಳಲ್ಲಿಯೂ ಸಹ ಇಂಥ ಒಂದು ಉರಿಯುವ ಕ್ರಿಯೆ ನಡೀತಿದೆ. ಆ ಅಗ್ನಿ ಇಡೀ ಶರೀರವನ್ನು ವ್ಯಾಪಿಸಿಕೊಂಡಂತ ಅಗ್ನಿ. ಇಂಥ ಅಗ್ನಿಯನ್ನು ನಾವು ಈಗ ಎಚ್ಚರದ ಸ್ಥಿತಿಯಲ್ಲಿ ಇಡೀ ಪೂರ್ತಿ ಶರೀರದಲ್ಲಿ ಅನುಭವಿಸ್ತೇವೆ. ಹಾಗೆ ಸಮಾಧಿ ಸ್ಥಿತಿಗಿಳಿದಾಗ ದೇಹ ಭಾವವೇ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ನಮ್ಮ ಇಡೀ ಶರೀರವನ್ನು ನೋಡುವುದು, ಅನುಭವಿಸುವುದೆಲ್ಲ ಆ ಚಿಂತಾಮಣಿ ಗ್ರಹ, ಅಲ್ಲಿರುವಂಥ ಮೆಲೆಟೋನಿನ್ ಅನ್ನುವಂಥ ಹಾರ್ಮೋನು ಇಡೀ ಶರೀರವನ್ನು ನೋಡ್ತಾ ಇರ್ತದೆ, ಎಲ್ಲ ಕಾರ್ಯವನ್ನು ನೋಡ್ತದೆ. ಇದಕ್ಕೆ ಆ ಮೆಲೆಟೋನಿನ್ ಹಾರ್ಮೋನ್ಗೆ ಪಾರ್ವತಿ, ಪರ್ವತರಾಜನ ಮಗಳು ಪಾರ್ವತಿ ಅಂತ. ಸೊ ಇಲ್ಲಿಯ
ವರೆಗೆ ಆ ದೇಹ ಭಾವವನ್ನು ಬಿಟ್ಟಂತ ಆ ಶಿವನ ಚಿಂತಾಮಣಿ ಗ್ರಹದಲ್ಲಿರುವಂತಹ ಪಾರ್ವತಿ ಪರ್ವತರಾಜನ ಮಗಳು ದಿನಾಲು ಸೇವೆ ಮಾಡಲಿಕ್ಕೆ ಬರ್ತಾ ಇದ್ಲು. ಈಗ ಈ ಕ್ರಿಯೆ ಏನಿದೆ ಇಲ್ಲಿ, ಈಗ ಇದು ಒಂದು ಅಂತ ಓಂ ಅಂತ ಹೇಳುವಾಗ ಅದರದ್ದು ಓ ಪ್ರಾರಂಭವಾಗುವುದು ಮೂಲಾಧಾರದಿಂದ. ಆ ಓ ಅನ್ನು ಧರಿಸುವುದು ದ, ಎಲ್ಲಿಂದ ಧರಿಸುವುದು? ಉತ್ತಿಷ್ಟ ದು, ಅದು ಉತ್ತಿಷ್ಟ ಕೆಳಗಿಂದ ಮೇಲಕ್ಕೆ ಧರಿಸುವುದು. ಹೀಗೆ ಧರಿಸಿದಾಗ ಧರಿಸುವುದೆಲ್ಲಿ? ಅದು ಆಜ್ಞಾ ಚಕ್ರದಲ್ಲಿ ಅದನ್ನು ಧರಿಸುವುದು ದಾ ಅಂತ. ಸಂಗೀತದ ಸರಿ ಗಮ ಪದ ನಿ, ಅದ ದಾ ಇರುವುದು ಆಜ್ಞಾ ಚಕ್ರದಲ್ಲಿ. ಅದಕ್ಕೆ ಅದೀಗ ಒಂದು, ಈಗ ಒಂದು ಮಾತ್ರ ಉಂಟು, ಅಂದ್ರೆ ಯೋಗಿ ಸಮಾಧಿ ಸ್ಥಿತಿಯಲ್ಲಿದ್ದಾನೆ. ಏಕಂ ಸತ್, ಒಂದು ಮಾತ್ರ ಉಂಟು. ಇನ್ನು ಒಂದಿದ್ದದ್ದು ಎರಡು ಹೇಗೆ ಆಯ್ತು? ಏ ಅಂತ ಹೇಳಿದ್ರೆ ಏ ತತ್ ಅಂದ್ರೆ ಅದು ಅಂತ. ಈ ಅದು ಅಂತ ಹೇಳುವಾಗ ಇಲ್ಲಿ ಎರಡು ಬರ್ತದೆ, ಒಂದು ಭೌತ ಶರೀರ, ಇನ್ನೊಂದು ಲಿಂಗ ಶರೀರ. ರಾ ಅಂತ ಹೇಳಿದ್ರೆ ಅಗ್ನಿ ತತ್ವ, ಮಣಿಪುರ ಚಕ್ರದ. ಡಾ ಅಂತ ಹೇಳಿದ್ರೆ ಅದು ಹರಡುವುದು, ಆ ಅಗ್ನಿ ತತ್ವ ಹರಡುವುದು. ಎಲ್ಲಿಂದ ಹರಡುವುದು ಕೇಳಿದೆ? ಡೂ, ಡೂ ಹೇಳಿದೆ ಪುನಃ ಹೂ ಹೇಳಿದೆ ಪುನಃ ಉತ್ತಿಷ್ಟ, ಪುನಃ ಅದು ಮೂಲಾಧಾರದಿಂದ ಮತ್ತೆ ಅದು ಮೇಲಕ್ಕೆ ಹರಿಯುತ್ತಾ ಅದು ಲಿಂಗದ ಉತ್ತರದ ಧ್ರುವಕ್ಕೆ ಹೋಗಿ ಕಾರಂಜಿಯಾಗಿ ಹೊರಗೆ ಚಿಮ್ಮಿ ಮತ್ತೆ ಅದು ಕಾಂತೀಯ ಬೆಳಕಾಗಿ ಕೆಳಗೆ ಹರಿಯುತ್ತದೆ. ಹಾಗೆ ಅದು ಪುನಃ ದಕ್ಷಿಣ ಧ್ರುವಕ್ಕೆ ಹೋಗಿ ಮತ್ತೆ ವಿದ್ಯುತ್ ಕಾಂತೀಯ ತರಂಗಾಗಿ ಮೇಲೆ ಹರಿಯುತ್ತದೆ. ಈಗ ಶರೀರದಲ್ಲಿ ಇರುವಂತ ಒಂದು ಅಗ್ನಿ, ಹಾಗೆ ಇನ್ನೊಂದು ಈ ವಿದ್ಯುತ್ ಕಾಂತೀಯ ತರಂಗ ಅನ್ನುವಂಥ ಅಗ್ನಿ. ಇನ್ನು ಇದು ಹರಿಯುವಾಗ ಪ್ರತಿ ಚಕ್ರದಿಂದಲೂ ಎರಡೆರಡಾಗಿ ಹರಿಯುತ್ತದೆ, ಎರಡೆರಡಾಗಿ ಅಂತ ಹೇಳಿದ್ರೆ ಈಗ ಬೈ ರವ, ಬೈ ಅಂತ ಹೇಳಿದ್ರೆ ಎರಡು, ರವ ಹೇಳಿದ್ರೆ ಶಬ್ದ, ಹಾಗೆ ಎರಡು ಬಾರಿ ಶಬ್ದ ಮಾಡಿ ಹೊರಗೆ ಹರಿಯುತ್ತದೆ. ಹೀಗೆ ಇದು ಹರಡುವುದು ಹೊರಗೆ, ಇದಕ್ಕೆ ಎರಡು. ಇನ್ನಿದು ಒಂದನೇದಾಗ ಹೇಳಿದೆ ನಾನು ಒಂದು ಅಂತ, ಒಂದು ಹೇಳಿದೆ ಅದಕ್ಕೆ ಶೈಲಪುತ್ರಿ ಅಂತ ಹೆಸರು. ಇಲ್ಲಿಯವರೆಗೆ ಅವಳು ದಾಕ್ಷಾಯಿನಿ ಆಗಿದ್ಲು, ಈಗ ಅವಳು ಮತ್ತೆ ಹುಟ್ಟಿ ಬಂದ್ಲು ಪರ್ವತರಾಜನ ಮಗಳಾಗಿ, ಅದಕ್ಕೆ ಅವಳು ಶೈಲಪುತ್ರಿ. ಇನ್ನು ಎರಡನೇದ್ದು ಅದು ಕೆಳಗಿಂದ ಮೇಲಕ್ಕೆ 7 ಚಕ್ರಗಳಲ್ಲಿ ಹರಿಯುವುದು. ಇವಳಿಗೆ ಬ್ರಹ್ಮಚಾರಿಣಿ. ಬ್ರಹ್ಮ ಅಂತ ಹೇಳಿದ್ರೆ ಈ ಶರೀರ, ಚಾರಿಣಿ ಅಂತ ಹೇಳಿದ್ರೆ ಇದರ 7 ಚಕ್ರಗಳ ಬೆಟ್ಟವನ್ನು ಹತ್ತಿ ಇಳಿದು ಸಹಸ್ರಾರದಲ್ಲಿರುವಂತಹ ಶಿವನನ್ನು ಸೇರುವಂತಹ ಕ್ರಿಯೆ ಇದು. ಇನ್ನು 3, ಈ 3 ಅಂತ ಹೇಳಿದ್ರೆ ಮಾ ಹೇಳಿದ್ರೆ ನಾನು, ಮೂ ಹೇಳಿದ್ರೆ ಅದು ಪುನಃ ಉತ್ತಿಷ್ಟ ಕೆಳಗಿಂದ ಮೇಲೆ ಹರಿಯುವುದು. ಯಾವುದು ಹರಿದು ಕಳಿದ್ರೆ ರಾ, ರಾ ಅಂತ ಹೇಳಿದ್ರೆ ಅಗ್ನಿತತ್ವ. ಅಗ್ನಿತತ್ವ ಈಗ ರು ಪುನಃ ಊರ್ಧ್ವಮುಖವಾಗಿ ಅಥವಾ ಉತ್ತಿಷ್ಟ ಮೇಲಕ್ಕೆ ಹರಿಯುವುದು. ಹಾಗೆ ಹರಿಯುವಾಗ ಅದು ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿಯನ್ನು ಭೇದನ ಮಾಡಿಕೊಂಡು ಹೋಗಿ ಆಜ್ಞಾ ಚಕ್ರದಲ್ಲಿ ನಿಲ್ಲುವಾಗ 3 ತಲೆಯ ಗುರು ದತ್ತಾತ್ರೇಯ ಬರ್ತಾನೆ. ತ್ರಿಮೂರ್ತಿಗಳು ಒಂದಾಗಿರುವಂತಹ ಒಂದು ಸ್ಥಿತಿಯ ಗುರು ಬರ್ತಾನೆ. ಇದಕ್ಕೆ 3 ಹೀಗೆ ಬರುವಾಗ ಇಲ್ಲಿ ಸತ್ವ, ರಜೋ, ತಮೋ, ಗುಣ ಅಂತ 3 ಗುಣಗಳು ಹುಟ್ಟುತ್ತದೆ. ಕಕಾರ ರೂಪ ಕಲ್ಯಾಣಿ, ಕಲ್ಯಾಣ ಗುಣಶಾಲಿನಿ, ಅವಳಲ್ಲಿ 3 ಗುಣಗಳು ಹುಟ್ಟಿತು, ಸತ್ವ, ರಜೋ, ತಮೋ ಗುಣ ಅಂತ. ಈಗ ಅಲ್ಲಿ 3 ಆಗಿ ಅವಳು ಕಂಡು. ಈಗ ಈ 3 ಆಗಿ ಕಾಣುವಂಥ, ಆ 3 ಆಗಿ ನಿಲ್ಲುವಂಥ ಯಾವ ಸ್ಥಿತಿ ಉಂಟು, ಇದು ಇಲ್ಲಿ ಚಂದ್ರಗಂಟ ಅಂತ ಹೇಳಿದ್ರೆ ಮದುವೆಗೆ ಹೊರಟಂತ ಶಿವ ಗಣಗಳನ್ನು ಕಂಡು ಒಂದು ಭಯಂಕರ ಸ್ವರೂಪವನ್ನು ಧಾರಣೆ ಮಾಡಿದಂತಹ ಪಾರ್ವತಿ ಶಿವಗಣಗಳಿಗೆ ಹಾಗೆ ಶಿವನಿಗೆ ಹಾಗೆ ದೇವತೆಗಳಿಗೆ ಬೈತಾಳೆ, ಸ್ವಲ್ಪ ಚಂದ ಮದುವೆಗೆ ಬೇಕಾದಂತಹ ವೇಷಭೂಷಣಗಳನ್ನು ಧರಿಸಿ ಬನ್ನಿ, ಇದು ಸ್ಮಶಾನವಾಸಿಗಳ ಈ ವೇಷ ಬೇಡ ಅಂತ. ಹಾಗೆ ಮತ್ತೆ ದೇವತೆಗಳೆಲ್ಲ ಸೇರಿ ಶಿವನಿಗೆ ಒಂದು ಚಂದದ ವೇಷವನ್ನು ತೊಡಿಸ್ತಾರೆ. ಇನ್ನು ಹಾಗೆ ವೇಷ ಹಾಕಿದಾಗ ಆ ವೇಷ ಹೊರಗೆ ಸಹ ವ್ಯಕ್ತ ಆಗಬೇಕು. ಸತ್ವ, ರಜೋ, ತಮೋ ಗುಣ 3 ಇದ್ರೂ ಅದರಲ್ಲಿ ಒಂದು ಡಾಮಿನೇಟಿಂಗ್ ಇರ್ತದೆ, ಒಂದು ವ್ಯಕ್ತಗೊಳ್ತದೆ, ಬಾಕಿದ 2 ಒಳಗೆ ಇರ್ತದೆ. ಇನ್ನು 4 ಅಂತ ಹೇಳುವಾಗ ನಾ ಹೇಳಿದ್ರೆ ಅಲ್ಲ, ನಾ ಅಂತ ಹೇಳಿದದು ಆ ಹೇಳಿದದು ಆಕಾಶ, ಕಾ ಅಂತ ಹೇಳಿದ್ರೆ ಕ ಪ್ಲಸ್ ಕಾ ಶಿವಶಕ್ತಿ ಯುಕ್ತವಾದದ್ದು ಆಕಾಶದಲ್ಲಿ. ಪುನಃ ಕಾ ಅಂತ ಹೇಳಿದ್ರೆ ಶಿವಶಕ್ತಿ ಯುಕ್ತವಾದದ್ದು, ಅಂತ ಹೇಳಿದ್ರೆ ಉತ್ತಿಷ್ಟ. ಹೀಗೆ ಮೇಲೆ ಹೋಗುವಾಗ ಅದು 4 ಭೂತಗಳಲ್ಲಿ ಹರಿದೋಗುವುದು. ಆಕಾಶ ಅನ್ನೋದು ಹೊರಗೂ ಇದೆ, ಒಳಗೂ ಇದೆ. ಈಗ ಆ 4 ಭೂತಗಳಲ್ಲಿ ಹರಿದುಕೊಂಡು ಹೋದಾಗ ಆ 4 ಭೂತಗಳು ಇಲ್ಲಿ ಜಾಗೃತವಾಗಿ ನಿಂತು ಕಾರ್ಯಾಚರಿಸ್ತದೆ.
ಹೀಗೆ 4 ಭೂತಗಳಾಗಿ ಕಾರ್ಯಾಚರಿಸುವಂತ ಈ ಶರೀರದ ಯಾವ ಸ್ಥಿತಿ ಇದೆ ಅದಕ್ಕೆ ಬ್ರಹ್ಮ ಅಂತ ಹೆಸರು. ಬೃಹತೀತಿ ಬ್ರಹ್ಮ, ದೊಡ್ಡದು ಕಾಣ್ತದೆ, ಅದಕ್ಕೆ ಬ್ರಹ್ಮ. ಈ ಬ್ರಹ್ಮನಿಗೆ 4 ತಲೆ ಇದೆ. ಬ್ರಹ್ಮ ತನ್ನ ಈ 4 ತಲೆಯ ಮುಖಾಂತರ ಜಾಗ್ರತ, ಸ್ವಪ್ನ, ಸುಷುಪ್ತಿ, ತುರಿಯ ಅನ್ನುವಂಥ 4 ಅವಸ್ಥೆಗಳಲ್ಲಿ ನಿರಂತರವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅನ್ನುವಂಥ 4 ವೇದಗಳನ್ನು ಈಗ ಉಚ್ಚರಿಸ್ತಾ ಇದ್ದಾನೆ. ಆದ್ದರಿಂದ ಇಲ್ಲೆಲ್ಲ ಕ್ರಿಯೆ ನಡೆಯುತ್ತಾ ಇದೆ. ಹೀಗೆ 4 ತಲೆಯ ಆ ಬ್ರಹ್ಮ ಜಾಗೃತ ಆಗುವುದಂತ ಹೇಳಿದರೆ, ಈ 5ನೇದರಲ್ಲಿ ಏನಿದೆ, 5ನೇದರಲ್ಲಿ ಲಿಂಗ ಇದೆ. ಆಕಾಶದಲ್ಲಿ ಲಿಂಗ ಶರೀರ ಇದೆ. ಅದಕ್ಕೆ ಲಿಂಗಂ ಆಕಾಶ ಮೂರ್ತಿಂ, ಲಿಂಗ ಆಕಾಶದ ಮೂರ್ತ ಸ್ವರೂಪ, ಇನ್ನು ಆಕಾಶ ಅಮೂರ್ತ ಸ್ವರೂಪ. ಇನ್ನು ಈ ಶರೀರದ ಒಳಗೆ ಹೊರಗೆ ವ್ಯಾಪಿಸಿ ವಿದ್ಯುತ್ ಕಾಂತಿಯ ತರಂಗ ಅನ್ನುವಂಥ ವಿಷ್ಣು ಇದ್ದಾನೆ ಭಾವನೆಗೆ. ಶರೀರದ ಎಲ್ಲ ಕ್ರಿಯೆಗಳನ್ನು ಭಾವಿಸುವಂಥ ವಿಷ್ಣು. ಈ ಸ್ಥಿತಿಯಲ್ಲಿ ಈ ಲಿಂಗ ಶರೀರ, ಇದಕ್ಕೆ ಕೂಷ್ಮಾಂಡಿನಿ ಅಂತ ಹೆಸರು. ಅದು ಕುಂಬಳಕಾಯಿಯ ಹಾಗೆ ಬಿಳಿಯಾಗಿ ಕೂಷ್ಮಾಂಡ ಅಂತ. ಇದು 4ನೇಯವಳು. ಅದಕ್ಕೆ 4 ಬರೇ ಮೂಲಾಧಾರದಲ್ಲಿ ಮಾತ್ರ ಅಲ್ಲ, ಅದು ಅನಾಹತ ಚಕ್ರದವರೆಗಿರುವಂಥ 4 ಚಕ್ರಗಳಲ್ಲಿಯೂ ಒಂದಾಗಿದೆ. ಈಗ ಅದನ್ನು 4 ಆಗಿ ತೋರಿಸ್ತಾ ಇದೆ. ಇನ್ನು 5, ಈ ಅಂತ ಹೇಳಿದರೆ ಹಿಂದೆ ತಿಳಿಸಿದ್ದೇನೆ, ಇಂದ್ರಿಯ, ಐಂದ್ರಿಯ. ಇಲ್ಲಿ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಇದರ ಬಗ್ಗೆ ಎಲ್ಲ ಹಿಂದೆ ವಿವರಿಸಿದ್ದೇನೆ. ಈ ಇಂದ್ರಿಯಗಳ ಮುಖಾಂತರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ಪಂಚ ತನ್ಮಾತ್ರೆಗಳ ಮುಖಾಂತರ ಈ ಶರೀರಕ್ಕೆ ತಿಳಿಯುತ್ತದೆ. ಹೀಗೆ ತಿಳಿದದ್ದೆಲ್ಲವನ್ನು ಗ್ರಹಿಸುವುದು ಯಾರು ಕೇಳಿದರೆ ಅದು ಚಿಂತಾಮಣಿ ಗ್ರಹದಲ್ಲಿರುವಂಥ ಆ ಪಿನಿಯಲ್ ಗ್ಲ್ಯಾಂಡ್ನಲ್ಲಿರುವಂಥ ಮೆಲಟೋನಿನ್ ಹಾರ್ಮೋನ್, ರಾಜೇಶ್ವರಿ ಅಂತ. ಒಂದು ತಪಸ್ಸು ಅಂತ ಆಗುವಾಗ ಆ ತಪಸ್ಸು ಇಲ್ಲಿಯವರೆಗೆ ತಪಸ್ಸು, ಇಲ್ಲಿಯವರೆಗೆ ರಾಜೇಶ್ವರಿ ಆಗುವುದು. ಆಗ ಇಲ್ಲಿರುವಂಥ ಶಿವ ರಾಜೇಶ್ವರನಾಗ್ತಾನೆ. ಇನ್ನು ಈ ರಾಜೇಶ್ವರಿ ಆಗಬೇಕಿದ್ರೆ ಇಲ್ಲಿ ಮೊದಲು 6 ಚಕ್ರ ಜಾಗೃತ ಆಗಿರ್ಬೇಕು. ಹಾಗಾದ್ರೆ ಅದು ಚಕ್ರ ಜಾಗೃತ ಆಗಿ ಬೇರೆ ಬೇರೆ ಆಗಿ ಉಂಟು, 6 ಚಕ್ರಗಳು ಉಂಟು. ಯಾಕೆ ಅಂತ ಹೇಳಿದ್ರೆ 6 ತಾವರೆಗಳಲ್ಲಿ ಕೃತಿಕಾ ನಕ್ಷತ್ರಗಳು ಶಿವನ 6 ವೀರ್ಯ ಬಿಂದುಗಳನ್ನು ಇಟ್ಟಿದ್ರು. ಆ ಇಟ್ಟ ವೀರ್ಯ ಬಿಂದುಗಳು ಈಗ 6 ಮಗುವಾಗಿದೆ. 6 ಮಗುವಲ್ಲಿ ಆದದ್ದಕ್ಕೆ ಇಲ್ಲಿ ಶಿವ ಪಾರ್ವತಿಯರ ಮದುವೆ ಆಯಿತು. ಶಿವ ರಾಜೇಶ್ವರನಾದ, ಶಕ್ತಿ ಪಾರ್ವತಿ ರಾಜೇಶ್ವರಿ. ಅದು ಇದು 5 ಅಂತ ಹೇಳಿದರೆ ಆ 5 ಇಂದ್ರಿಯಗಳ ಮುಖಾಂತರ ಧರಿಸುವುದು. ಆ ಧರಿಸಿ ಪುನಃ ಅದು ದೂ ಅಂದ್ರೆ ಉತ್ತಿಷ್ಟ, ಪುನಃ ಮೇಲೆ ಹೋಗುವುದು. ಇದು ನಿರಂತರ ನಡೆಯುವ ಕ್ರಿಯೆ ನಮ್ಮೊಳಗೆ. ಇಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಕೃತಜ್ಞತೆಗಳು, ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.